ಲೈ ಮನುಷ್ಯನೇನೋ ನೀನು? ಹೇಳೋ ಹೇಳೋ, ಸ್ವೀಟಿ ಚಿಂಟು ಎಲ್ಲೇ? ಏನ್ ಮಾಡ್ದೆ ಅವ್ರನ್ನ? ಹೇಳು ಹೇಳು, ಹೇಳಲೇ. ಅವ್ರು ಯಾರು ನನ್ಗೆ ಗೊತ್ತಿಲ್ಲ ಸರ್. ಗೊತ್ತಿಲ್ಲ? ಏನ್ ಮಾಡ್ದೆ ಅವ್ರನ್ನ? ಹೇಳೋ, ಹೇಳಲೇ. ಅವ್ರು ಯಾರು ನನ್ಗೆ ಗೊತ್ತಿಲ್ಲ ಸರ್. ಏಯ್ ರುಕೋ, ಹಾತ್ ನಿಕಾಲೋ. ನಾನೇ ಸರ್ ಕಂಪ್ಲೇಂಟ್ ಕೊಟ್ಟಿದ್ದು. ಕೊಡು, ರೆಕಾರ್ಡ್ಸ್ ಎಲ್ಲ ಕೊಡು. ಎಷ್ಟ್ ಮಕ್ಳಿದ್ದಾರೆ ಅಂತ? ರೆಕಾರ್ಡ್ಸ್ ಎಲ್ಲ ಇಲ್ಲ ಸರ್. ಇಲ್ಲ ಸರ್. ನೀನ್ ಹೀಗೆ ಹೇಳಿದ್ರೆ ಕೇಳಲ್ಲ ಕಣ. ರೆಕಾರ್ಡ್ಸ್ ಇಲ್ಲ ಅಂತ ನೀನು ಹೇಳಿದ ತಕ್ಷಣ ನಂಬ್ಕೊಂಡು ಹಾಗೆ ಹೋಗೋದಕ್ಕೆ ನನ್ನನ್ನೇ ನಿನ್ ಫ್ರೆಂಡ್ ಅಂತ ಅನ್ಕೊಂಡ್ಯಾ? ನಿನ್ನ ಹತ್ರ ಸತ್ಯ ಏನು ಅಂತ ಬಾಯ್ ಬಿಡ್ಸೋ ತನಕ ನಾನು ಇಲ್ಲಿಂದ ಹೋಗೋದೇ ಇಲ್ಲ. ಇವರು ಮಕ್ಕಳನ್ನ ಬಾಡಿಗೆ ಕೊಡ್ತಿದ್ದಾರೆ ಅಂತ ಕೇಸ್ ಕೂಡ ಹಾಕಿದೆ ಸರ್. ಸ್ವೀಟಿ ಚಿಂಟು ಎಲ್ಲಿದ್ದಾರೆ ಅಂತ ಇವನು ಖಂಡಿತ ಗೊತ್ತು ಸರ್. ಆವತ್ತೇ ನಿನಗೆ ವಾರ್ನಿಂಗ್ ಕೊಟ್ಟಿದ್ದೆ, ಆದ್ರೆ ನಿಂಗೆ ಬುದ್ಧಿ ಬಂದಿಲ್ಲ. सर सर ಎಸ್.ಐ. ಸಾಬ್. ಭಗವಾನ್ ಜಿ ಬೋಲಿಯೇ. ಆ ಹುಡುಗಿರು ಮಿಸ್ ಆಗಿಲ್ಲ ಸ್ವಾಮಿ, ನಮ್ಮವರೇ ಎತ್ಕೊಂಬಂದಿದ್ದಾರೆ. ಅವರು ಕೇಳ್ತಾನೆ ಇಲ್ಲ. ಅವ್ರ ದೇಹದಲ್ಲಿ ಒಂದು ಪಾರ್ಟ್ಸ್ ಇದೆ ಗೊತ್ತಾ, ಅದು ಬೇಕಾಗಿರೋದು. ಅದು ಚಿಕ್ಕ ಮಗು ಮಿಸ್ಸಿಂಗ್ ಕೇಸು, ಅದರಲ್ಲೂ ಅನಾಥ ಮಗು. ವುಮನ್ ರೈಟ್ಸ್ ಏನಾದ್ರೂ ಗೊತ್ತಾದ್ರೆ ಮ್ಯಾನೇಜ್ ಮಾಡೋದು ಕಷ್ಟ ಅಂತೀಯಾ? ನೋಡು, ಗಾಳಿಲ್ ಹುಟ್ಟಿ ಗಾಳಿಲ್ ಬೆಳೆದಿರೋರು, ಅವ್ರ ಬಗ್ಗೆ ಯಾರು ಕಂಡುಹಿಡಿತಾರ ಸ್ವಾಮಿ? ನಿಮ್ ಮನೆಯವ್ರು ನಿಮಗ್ ಫೋನ್ ಮಾಡ್ತಿರ್ಬೇಕು, ಒಂದ್ಸರಿ ಮಾತಾಡಿ ನೋಡು. ಜಾನಕಿ ಹೇಳು. ಯಾರೋ ಮನೆಗ್ ಬಂದು 20 ಲಕ್ಷ ಕೊಟ್ಟು ಹೋದ್ರು ರೀ. ಯಾರು ಅಂತ ಕೇಳಿದ್ರೆ ಏನೂ ಹೇಳ್ದೆ ಹೋದ್ರು. ನಾನು ಮಾತಾಡ್ತೀನಿ, ನೀನ್ ಫೋನ್ ಇಡು. ಕೇಸ್ನ ಇಲ್ಲಿಗೆ ಮುಚ್ಚಿಬಿಟ್ರೆ 20 ಲಕ್ಷ ನಿನಗೆ. ಇಲ್ವಾ ಸಿನ್ಸಿಯರಿಟಿ ಆಗಿ ಹೋಗ್ತೀಯಾ ಅಂದ್ರೆ ಹೋಗ್ಬಿಡ್ತೀಯಾ? ಸರ್ ನಾನು ನೋಡ್ಕೊಳ್ತೀನಿ ಸರ್. ಸರ್ ಏನಾಯ್ತು ಸರ್? ಇಲ್ಲಿ ಕೇಳಿ, ನೀವ್ ಈ ವಿಷಯನ ಇಲ್ಲೇ ಮರ್ತ್ರೆ ಒಳ್ಳೇದು. ಸರ್ ಮಕ್ಳ ಪರಿಸ್ಥಿತಿ ಏನ್ ಸರ್? ಆ ಮಗು ಇಲ್ಲಿರೋದಕ್ಕೆ ಯಾವುದೇ ರೆಕಾರ್ಡ್ಸ್ ಇಲ್ಲ. 2 ಡೇಸ್ ಬ್ಯಾಕ್ ನಾನು ಇವ್ರನ್ನ ಇಲ್ಲೇ ಭೇಟಿ ಆಗಿದ್ದೆ. ಅವ್ರು 1 ಇಯರ್ ಇಂದ ಇಲ್ಲೇ ಇದ್ದಾರೆ ಸರ್. ಆ ಮಗು ಇಲ್ಲೇ ಇರೋದಕ್ಕೆ ಏನಾದ್ರೂ ಪ್ರೂಫ್ ಇದೆಯಾ? ಹೋಗ್ಲಿ, ಇಲ್ಲಿಂದ ಎತ್ಕೊಂಡು ಹೋಗೋದನ್ನ ನೀವೇನಾದ್ರೂ ನೋಡಿದೀರಾ? ಪಾಪ ಚಿಕ್ಕ ಮಕ್ಳು ಸರ್, ನೀವೇ ಹೇಗಾದ್ರೂ ಹೆಲ್ಪ್ ಮಾಡ್ಬೇಕು. ಪ್ರೂಫ್ ಇಲ್ದೆ ನಾವೇನು ಮಾಡಕ್ಕಾಗಲ್ಲ. ನಿಮ್ಮ ಹತ್ರ ಏನಾದ್ರೂ ಪ್ರೂಫ್ ಇದ್ರೆ ತಗೊಂಡ್ ಬನ್ನಿ, ಆವಾಗ ನೋಡ್ತೇನೆ. ಸರ್ ಚಲೋ ಗಾಡಿ ನಿಕಾಲೋ. ಏನಾಗಿದೆ ಅಂತ ಈಗ ಅಷ್ಟೊಂದು ಫೀಲ್ ಆಗ್ತಿದ್ಯಾ? ಸ್ವೀಟಿ ಚಿಂಟುಗೋಸ್ಕರ ತಾನೇ ಅವನ್ನ ಹೊಡೆದಿದ್ದು. ಅವ್ರು ಕಾಣಿಸ್ಲಿಲ್ಲ ಅಂದ್ರೆ ಏನ್ ಮಾಡೋದು? ನಮ್ಗೆ ಹೇಗೂ ಮದ್ವೆ ಆಗ್ತಿದೆ, ಮಕ್ಳಾಗ್ತಾರೆ, ಅವ್ರನ್ನ ಹ್ಯಾಪಿಯಾಗಿ ನೋಡ್ಕೋಬಹುದು ತಾನೆ. ಏನು ನೀನು ನನ್ನ ನೋಡಿ ಪ್ರೀತಿಸಿದ್ಯಾ ಅಷ್ಟೇ, ನನ್ ಮನ್ಸನ್ ನೋಡಿ ಪ್ರೀತಿಸ್ಲಿಲ್ಲ. ಅಪ್ಪ ಅಮ್ಮ ತಂಗಿ ನಿಂಗ್ ಎಲ್ರೂ ಇದ್ದಾರೆ. ನನ್ನಂತ ಅನಾಥೆಯ ಕಷ್ಟ ಹೇಗ್ ಗೊತ್ತಾಗತ್ತೆ? ಈ ಪ್ರಪಂಚದಲ್ಲಿ ಎಷ್ಟೋ ಕೋಟಿ ಜನ ಇದ್ದಾರೆ, ಆದ್ರೆ ಒಬ್ಬ ಅನಾಥೆಗೆ ನಾನಿದ್ದೀನಿ ಅಂತ ಹೇಳೋರು ಒಬ್ರೂ ಇಲ್ಲ. ಅವರಿಬ್ರು ಕಾಣೆ ಆಗಿಲ್ಲ, ಕಿಡ್ನಾಪ್ ಮಾಡಿದ್ದಾರೆ. ಅವ್ರಿಗೆ ಹಿಂಸೆ ಕೊಡ್ತಾ ಇದ್ದಾರೋ ಏನೋ, ಇಲ್ಲ ಕಣ್ಣಿಗೋಸ್ಕರ ಕಿಡ್ನಿಗೋಸ್ಕರ ಅವ್ರನ್ನ ಸಾಯಿಸ್ತಿದ್ದಾರೋ ಯಾರು ಗೊತ್ತು? ನಿನಗ್ ಗೊತ್ತಾ? ನನ್ನವರು ಅಂತ ಯಾರು ಇಲ್ದೇ ಇರೋರು ಅವ್ರ ಕಷ್ಟನ ಯಾರ ಹತ್ರ ಹೇಳ್ಕೋಬೇಕು? ನೀನ್ ಕಾಣಿಸ್ದೆ ಹೋದ್ರೆ ನಾನ್ ಹುಡುಕ್ತೀನಿ, ನಾನ್ ಕಾಣಿಸ್ದೆ ಹೋದ್ರೆ ನೀನ್ ಹುಡುಕು. ನಾವಿಬ್ರು ಕಾಣಿಸ್ತಾ ಇದ್ರೆ ನಿಮ್ ಪೇರೆಂಟ್ಸ್ ಹುಡುಕ್ತಾರೆ. ಆದ್ರೆ ಅವ್ರು ಕಾಣಿಸ್ತಾ ಇದ್ರೆ ಅವ್ರನ್ನ ಹುಡುಕೋರು, ಅವ್ರ ಬಗ್ಗೆ ಯೋಚನೆ ಮಾಡೋರು ಯಾರಿದ್ದಾರೆ? ಸಾರಿ ಗೀತಾ, ನನಗೆ ಅವ್ರ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ. ಇನ್ ಮುಂದೆ ಅವ್ರಿಗಾಗಿ ನಿನ್ ಜೊತೆ ನಾನು ಕೂಡ ಇರ್ತೀನಿ. ಅವ್ರೆಲ್ಲಿದ್ದಾರೋ ಡೆಫಿನೈಟ್ ಆಗಿ ಹುಡುಕಿ ಮತ್ತೆ ಹಿಡ್ಕೋತೀನಿ. ನನ್ನ ನಂಬು. ಟ್ರಸ್ಟ್ ಮೀ ಗೀತಾ, ಟ್ರಸ್ಟ್ ಮೀ. ಏನ್ ಡಾಕ್ಟರ್ ಅಲ್ಲಾಡ್ತಾವನೆ? ಇಂಜೆಕ್ಷನ್ ಕೊಟ್ರೋ ಇಲ್ವಾ? ಕರೆಕ್ಟ್ ಆಗಿ ಕೊಟ್ಟಿದ್ದೀನಿ, ಏನು ಪ್ರಾಬ್ಲಮ್ ಇಲ್ಲ. ಹತ್ಸಿ. ಬಾರೋ ಬಾರೋ, ನಡಿ. ನಡಿ ನಡಿ ನಡಿ.
ನಿಲ್ಲಿಸ್ಬೇಡ ನಡಿ ನಡಿ ಮಕ್ಳು ಎಲ್ಲಿಗೋ ಕರ್ಕೊಂಡು ಹೋಗ್ತಿದ್ದೀರಾ? ಹೇಳೋ, ಎಲ್ಲಿ ಹೋಗ್ತಿದ್ದೀರಾ? ಹೇಳೋ. ಮಕ್ಳನ್ ಕಿಡ್ನಾಪ್ ಮಾಡಿ ನಮ್ ಬಾಸ್ ಹತ್ರ ಕಳಿಸ್ತೀವಿ. ಯಾರೋ ನಿಮ್ ಬಾಸು? ನಮ್ ಬಾಸ್ ಭಗವಾನ್ ಬೆಂಗಳೂರು. ಬೆಂಗಳೂರಲ್ಲಿ ಎಲ್ಲೋ? ಹಾ? ಸರ್, ಮಕ್ಳನ್ನ ಕಿಡ್ನಾಪ್ ಮಾಡೋದು ನೀನೇನಾದ್ರೂ ನೋಡಿದ್ಯಾ ಅಂದ್ರಲ್ಲ, ತಗೊಳ್ಳಿ. ಮತ್ತೆ 3 ಮಕ್ಳನ್ನ ಕಿಡ್ನಾಪ್ ಮಾಡ್ತಿರೋ ವಿಡಿಯೋ ಈ ಪೆನ್ ಡ್ರೈವ್ ಅಲ್ಲಿ ಇದೆ. ಸೊ ಈ ಸಲ 3 ಮಕ್ಳು ಕಿಡ್ನಾಪ್ ಆಗಿದ್ದಾರೆ ಅಂತ ಹೇಳ್ತಾ ಇದ್ದೀರಾ? ಹೇಳೋದಲ್ಲ ಸರ್, ಪ್ರೂಫ್ ಸಮೇತ ಬಂದಿದ್ದೀನಿ. ಇಮಿಡಿಯೇಟ್ ಆಗಿ ಆಕ್ಷನ್ ತಗೊಳ್ಳಿ. ಏನೋ 1 ಮಿನಿಟ್, ಯಾಕೆ? ಈ ವಿಷಯನ ನಮ್ ಸಾರ್ಗೆ ಹೇಳಿ ಬರ್ತೀನಿ. ಏನು ಭಗವಾನ್ ಅವ್ರೆ, ಮಕ್ಕಳ ಬಿಸ್ನೆಸ್ ಹೇಗಿದೆ? ಏಯ್ SI, ಸಲಿಗೆ ಕೊಟ್ಟಿದ್ದೀನಿ ಅಂತ ತಲೆ ಮೇಲೆ ಕೂತ್ಕೋಬೇಡ. ಇದನ್ನ ಮಾತ್ರ ಕರೆಕ್ಟ್ ಆಗಿ ಹೇಳಿದ್ರಿ. ನಿಮ್ ತಲೆ ಮೇಲೆ ಕೂತ್ಕೊಳ್ಳೋದಕ್ಕೆ ಕಾರಣ ಆಗಿದ್ ಮಾತ್ರ ನೀವೇ. 20 ಲಕ್ಷ ಕೊಟ್ಟು. ಏಯ್, ಮ್ಯಾಟ್ರ್ ಏನಂತ ಹೇಳೋ. ಹೌದು, 1 ಗಂಟೆಗೂ ಮೊದಲು ನಿಮ್ಮವರು 3 ಮಕ್ಕಳನ್ನ ಕಿಡ್ನಾಪ್ ಮಾಡಿದಾರಂತಲ್ಲ, ಕೆಲವರು ಒದೆ ಕೂಡ ತಿಂದಿದಾರಂತೆ. ನಿಂಗೆ ಹೆಂಗ್ ಗೊತ್ತಾಯ್ತು? ಅವ್ರನ್ನ ಓದ್ದೋರು ಈಗ ನನ್ನ ಹತ್ರ ಇದ್ದಾರೆ, ವಿಡಿಯೋ ಕೂಡ ತೆಗ್ದಿದ್ದಾರೆ. ಅವ್ರನ್ನೇನಾದ್ರೂ ಹಿಡಿದು ಬಿಟ್ರೆ ನೀವು ಬುಕ್ ಆದಾಗೇನೆ. 25 ಕಳಿಸ್ತೀನಿ, ವಿಡಿಯೋನ ಮುಚ್ಚಾಕು. ಅವ್ನ್ ತುಂಬಾ ಬುದ್ಧಿವಂತ ಸರ್, ಇನ್ನೊಂದು ಕಾಪಿ ಮಾಡ್ಕೊಂಡೇ ಇರ್ತಾನೆ. ನಾನು ಕೂಡ ಮುಂಬೈಯಲ್ಲಿದ್ದೀನಿ SI. ಅವನ್ ಕಥೆನ ನಾನ್ ನೋಡ್ಕೋತೀನಿ. ಮೊದ್ಲು ಅವನ್ನ ಜಾಗೃತಿಯಾಗಿ ಕಾಪಾಡ್ಕೋ. ಸರ್, ಏನಪ್ಪ, ಏನ್ ಬೇಕು? ಏನ್ ಬೇಕಾ? ಭಗವಾನ್ ಹತ್ರ ಡೀಲ್ ಸೆಟ್ ಆಯ್ತಾ? ಡೀಲ್ ಏನು? ಆ ಡೀಲ್ ಏನು, ಡ್ಯಾಶ್ ಏನು ಎಲ್ಲ ಹೇಳ್ತೀನಿ. ಆದ್ರೆ ಇಲ್ಲಲ್ಲ, ನನಗೆ ಅವತ್ತೇ ಡೌಟ್ ಬಂತು. ಅದಕ್ಕೆ ಪೂರ್ತಿ ವಿಡಿಯೋ ಮೊಬೈಲಲ್ಲಿ ರೆಕಾರ್ಡ್ ಮಾಡಿದ್ದೀನಿ. ಓಕೆ, ಆಲ್ ದ ಬೆಸ್ಟ್. ಗೀತಾ, ಇವ್ರ ಮಕ್ಕಳನ್ನ ಕಿಡ್ನಾಪ್ ಮಾಡಿ ಬೆಂಗಳೂರಿಗೆ ಕರ್ಕೊಂಡು ಹೋಗ್ತಿದ್ದಾರೆ. ಇವ್ರ ಬಾಸ್ ಹೆಸರು ಭಗವಾನ್. ಇವ್ರಿಗೆ ಸಂಬಂಧಪಟ್ಟಿರೋ ವಿಡಿಯೋ ನನ್ನ ಹತ್ರ ಇದೆ. ನೀನ್ ನ್ಯೂಸ್ ರಿಪೋರ್ಟ್ ಮಾಡು, ನಾನು ಈಗಲೇ ಬರ್ತೀನಿ. ನಿನಗೆ ಕೂಡ ವಿಡಿಯೋಸ್ ಕಳಿಸ್ತೀನಿ.